ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಘು. ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಬಂದು ಬೈಕ್ ಟ್ಯಾಕ್ಸಿ ಅಪ್ಡೇಟ್ ತಿಳಿಸ್ಕೊಡ್ತಾ ಇದ್ದೀನಿ. ಇದೇ ತಿಂಗಳು 2ನೇ ತಾರೀಕು, ಡಿಸೆಂಬರ್ 2ನೇ ತಾರೀಕು ಕೂಡ ಇಯರಿಂಗ್ಸ್ ಇತ್ತು. ತುಂಬ ಜನ ಕೇಳ್ತಾ ಇದ್ರಿ, 2ನೇ ತಾರೀಕು ಕೂಡ ಇಯರಿಂಗ್ಸ್ ಇತ್ತು, ಏನು ಪ್ರತಿವಾದಗಳಾಯಿತು, ಬೈಕ್ ಟ್ಯಾಕ್ಸಿಗೆ ಏನಾದರೂ ಒಂದು ಬ್ಯಾನ್ ಆಗೋದು ತಪ್ತಾ, ಬೈಕ್ ಟ್ಯಾಕ್ಸಿ ಬರುತ್ತಾ ಅಂತಲೂ ತುಂಬ ಜನ ಕೇಳ್ತಾಯಿದ್ರಿ. ಮತ್ತು ಬೈಕ್ ಟ್ಯಾಕ್ಸಿ ಬ್ಯಾನ್ ಆಯಿತಾ ಅಂತಲೂ ತುಂಬ ಜನ ಕೇಳ್ತಾಯಿದ್ರಿ. ಆ ಥರ ಯಾವುದೇ ಥರ ಒಂದು ಬಿಗ್ ಅಪ್ಡೇಟ್ ಥರ ಏನು ಒಂದು ಅಫಿಷಿಯಲ್ ಅಪ್ಡೇಟ್ ಅಂತ ಏನು ಬಂದಿಲ್ಲ. ಮತ್ತು ನೆಕ್ಸ್ಟ್ ಇಯರಿಂಗ್ ಸ್ಟೇಟ್ ಅಂತಲೂ ಏನು ಅಪ್ಡೇಟ್ ಆಗಿಲ್ಲ. ಸಿಸ್ಟಮಲ್ಲೂ ಕೂಡ ಚೆಕ್ ಮಾಡ್ದು. ಆದರೆ ಕೆಲವೊಂದು ಮಾಹಿತಿಗಳ ಪ್ರಕಾರ, ಕೆಲವೊಬ್ಬರು ಹೇಳೋ ಪ್ರಕಾರ ಬೈಕ್ ಟ್ಯಾಕ್ಸಿದು ಪ್ರತಿವಾದಗಳು ನಡೆದಿದೆ ಕೋರ್ಟಲ್ಲಿ. ಇಷ್ಟು ದಿನ ಏನು ಸರ್ಕಾರದ ಕಡೆಯಿಂದ ಕಮಿಟಿ ರಚನೆ ಮಾಡಿದರು, ಅದರಲ್ಲೆಲ್ಲ ಸರ್ಕಾರದ ಕಡೆಯಿಂದ ವಕೀಲರು ಕೂಡ ವಾದ ಮಾಡಿದರು, ಬೈಕ್ ಟ್ಯಾಕ್ಸಿ ಸೇಫ್ಟಿ ಇಲ್ಲ, ಅದೆಲ್ಲ ಮಾಡಿದರು, ಅದೆಲ್ಲ ಮುಗೀತು. ಇವಾಗ ಜಡ್ಜು ಕೂಡ ನೇರವಾಗಿ ಪ್ರಶ್ನೆ ಕೂಡ ಮಾಡಿದಾರಂತೆ ಬೈಕ್ ಟ್ಯಾಕ್ಸಿ ವಿರೋಧವಾಗಿರೋ ಲಾಯರ್ಗೂ ಕೂಡ. ಏನಂತ ಹೇಳೋದಾದರೆ, ನಿಮ್ಮ ಆಟೋ ಚಾಲಕರು ಅಂದರೆ ಆಟೋ ಚಾಲಕರು ಪ್ರಾಮಾಣಿಕತೆಯಿಂದ ಅವರು ಸರ್ವಿಸ್ಗಳನ್ನ ಕೊಡ್ತಾ ಇದ್ದಾರಾ ಅಂತ, ಗ್ರಾಹಕರಿಗೆ ಅಂದರೆ ಜನರಿಗೆ ಪ್ರಾಮಾಣಿಕತೆಯಾಗಿ ಸರ್ವಿಸ್ ಕೊಡ್ತಾ ಇದ್ದಾರಾ, ಕರ್ದದ ಕಡೆ ಎಲ್ಲ ಹೋಗಿ ಸರ್ವಿಸ್ ಕೊಡ್ತಾ ಇದ್ದಾರಾ. ಅಂದರೆ ಕೆಲವರೆಲ್ಲ ನೋಡಿರ್ತೀರ, ಕೆಲವು ಕಡೆ ಎಲ್ಲ ಬಸ್ ಸ್ಟಾಪ್ಗಳಲ್ಲಿ ಬನ್ನಿ ಅಂತಾರೆ. ಆದರೆ ತುಂಬ ಜನಕ್ಕೆ ತುಂಬ ಅಮೌಂಟ್ ಚಾರ್ಜ್ ಮಾಡೋದು, 5 ಕಿಲೋಮೀಟ್ರು 6 ಕಿಲೋಮೀಟ್ರಿಗೆಲ್ಲ 500 ರೂಪಾಯಿ ಕೇಳೋದು, 1000 ರೂಪಾಯಿ ಕೇಳೋದು. ಮತ್ತು ಈ ಥರ ಎಲ್ಲ ಕಸ್ಟಮರ್ಗೆಲ್ಲ ಬೈಯೋದು, ಅಂದರೆ ಜನಗಳಿಗೆಲ್ಲ ಬೈಯೋದು, ಬಾಯಿಗೆ ಬಂದಾಗೆಲ್ಲ ಮಾತಾಡೋದು. ಮತ್ತು ಒಂದು ಕಡೆ ಕೈ ಹೊಡೆದ್ರೆ ಆಟೋದವ್ರು ನಿಲ್ಲಿಸಲ್ಲ, ಹೋಗ್ತಾ ಇರೋದು ಹಂಗೆ ನಿಲ್ಲಿಸಿದ್ರು ಕೂಡ ನಾನು ಆ ಕಡೆ ಹೋಗಲ್ಲ, ಆ ಕಡೆಯಿಂದ ರಿಟರ್ನ್ ಬರಬೇಕು, ಖಾಲಿ ಬರಬೇಕು, ಅದಕ್ಕೆ ನನಗೆ 500 ಕೊಡಿ, 1000 ಕೊಡಿ, ಇಲ್ಲಾಂದರೆ ಬರೋಲ್ಲ ಅನ್ನೋದು. ಆ ಥರ ಎಲ್ಲ ದುರ್ವರ್ತನೆ ಮಾಡ್ತಾ ಇರೋ ಆಟೋ ಚಾಲಕರ ಬಗ್ಗೆ ಮಾತಾಡಿದ್ದಾರೆ ಜಡ್ಜು ಕೂಡ. ಈ ಥರ ಎಲ್ಲ ನೀವು ಪ್ರಾಮಾಣಿಕತೆಯಾಗಿ ಏನಾದ್ರು ಸರ್ವಿಸ್ ಕೊಡ್ತಾ ಇದ್ದೀರಾ ಜನಗಳಿಗೆ, ನಿಮ್ಗಿದ್ದೀರಾ ಗೂಂಡಾವರ್ತನೆ ಎಲ್ಲ ಮಾಡ್ತಾಯಿದ್ದೀರಾ ಅನ್ನೋದು ಕೂಡ ಪ್ರಶ್ನೆ ಮಾಡ್ತಾಯಿದ್ದಾರೆ. ಅದೇ ಪ್ರಕರಣ ಕೂಡ ನೆನ್ನೆ ಎಲ್ಲ ವಾದಗಳೆಲ್ಲ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಜಡ್ಜೇ ಡೈರೆಕ್ಟಾಗಿ ಕೇಳ್ತಾ ಇರೋದ್ರಿಂದ ಜಡ್ಜ್ಗೆ ಗೊತ್ತಾಗಿದೆ ಆಟೋದವರು ಬೆಂಗಳೂರಲ್ಲಿ ಯಾವ ಥರ ಸುಲಿಗೆಗಳು ಮಾಡ್ತಾಯಿದ್ದಾರೆ, ರೌಡಿಸಮ್ಗಳು ಮಾಡ್ತಾಯಿದ್ದಾರೆ. ಕೆಲವೊಬ್ಬರು, ಎಲ್ಲರೂ ಅಲ್ಲ, ಕೆಲವೊಬ್ಬರು ಮಾಡ್ತಾಯಿದ್ದಾರೆ. ಆ ಕೆಲವೊಬ್ಬರು ಮಾಡೋದ್ರಿಂದ ಎಲ್ಲರಿಗೂ ಕೂಡ ಬ್ಯಾಡ್ ಹೆಸರು ಬರ್ತಾಯಿದೆ. ನೀವು ಹೆಂಗೆ ಬೈಕ್ ಟ್ಯಾಕ್ಸಿಯವರು ಕೆಲವೊಬ್ಬರು ಮಾಡೋ ತಪ್ಪುಗಳನ್ನ ಎತ್ತಿ ತೋರಿಸ್ತೀರಾ, ಅದೇ ಥರ ಆ ಜಡ್ಜು ಕೆಲವೊಬ್ಬರು ಮಾಡೋ ತಪ್ಪನ್ನ ಎಲ್ಲರ ಮೇಲೂ ಎತ್ತಿ ತೋರಿಸ್ತಾ ಇದ್ದಾರೆ. ನೋಡಿ, ನೇರವಾಗಿ ನಾವೇನು ಹೇಳ್ತಾ ಇಲ್ಲ ಗುರು, ನಿಮ್ಮ ಆಟೋದವರೇನೂ ಕೂಡ ವೀಡಿಯೋ ಮಾಡಿ ಹಾಕಿದ್ದಾರೆ, ನೋಡಿ ಸರ್ಚ್ ಮಾಡ್ಕೊಳ್ಳಿ, ಯೂಟ್ಯೂಬಲ್ಲಿ ತುಂಬ ವೀಡಿಯೋಗಳಿದೆ. ಅವರೇ ಹೇಳ್ತಾ ಇದ್ದಾರೆ, ನಿಮ್ಮ ಕೆಲವೊಂದು ಆಟೋ ಡ್ರೈವರ್ಸ್ ದುರ್ವರ್ತನೆ, ರೌಡಿಸಮ್ಮು, ಅವ್ರು ಮಾಡೋ ಬ್ಯಾಡ್ ವರ್ಡ್ಸ್ಗಳು, ಯೂಸ್ ಮಾಡೋ ಬ್ಯಾಡ್ ವರ್ಡ್ಸ್ಗಳು, ಅದನ್ನೆಲ್ಲ ಗೊತ್ತಾಗಿದೆ. ಇವಾಗ ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅಂದ್ಕೊಂಡಿದ್ದೀರಲ್ವಾ, ಅದೆಲ್ಲ ಗೊತ್ತೇ ಆಗೇ ಆಗುತ್ತೆ ಯಾರಿಗೂ ಕೂಡ. ಓಪನ್ ಇವಾಗ ಕೆಲವೊಂದು ವೀಡಿಯೋಗಳು ನೀವು ನೋಡಿರ್ಬೋದು, ನಾನು ಒಂದು ವೀಡಿಯೋ ಹಾಕ್ತೀನಿ ನೋಡಿ, ಇನ್ಸ್ಟಾಗ್ರಾಮಲ್ಲಿ ಕೂಡ ಹಾಕಿದ್ದೆ. ಯಾವ ಥರ ಬಾಯಿಗೆ ಬಂದಂಗೆ ಮಾತಾಡ್ತಾನೆ ಒಬ್ಬ ಆಟೋ ಡ್ರೈವರು, ಒಬ್ಬ ಬೈಕ್ ಟ್ಯಾಕ್ಸಿ ಡ್ರೈವರ್ಗೆ. ಅದೊಂದು ಆ ಥರ ವೀಡಿಯೋಗಳು ಸಾಕು ಅವ್ರಿಗೆ ಕೋರ್ಟಲ್ಲಿ ಸಬ್ಮಿಟ್ ಮಾಡೋಕ್ಕೆ. ಆ ಥರ ವೀಡಿಯೋಗಳು ಸಾಕು. ನೀವೇನೇ ಮಾಡಿದ್ರೂ ಕೂಡ ಒಂದು ವೀಡಿಯೋ ಮಾಡಿ ಬಿಟ್ಟರೆ ಸಾಕು. ಅವರು ನಿಮ್ಮ ದುರ್ವರ್ತನೆಗಳು, ನಿಮ್ಮ ರೌಡಿಸಮ್ಗಳೆಲ್ಲ ನೋಡಿದ್ರೆ ಸಾಕು. ನೀವು ಈ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ಈ ಥರ ಬೈಯೋರು ಕಸ್ಟಮರ್ಗಳಿಗೆ ಯಾವ ಥರ ಬೈಬಾರ್ದು, ಬೇರೆ ಕಡೆಯಿಂದ ಬಂದೋ, ಊರಿಂದ ಬಂದೋ ಒಂದು ಅತಿಥಿಗಳಿಗಾಗಲಿ ಈ ಬೆಂಗಳೂರು ನೋಡ್ಕೊಂಡು ಹೋಗೋಣ ಅಂತಲೂ ಬಂದಿರ್ತಾರೆ, ಅಂಥವ್ರ ಹತ್ರ ಎಲ್ಲ ಒಂದು ದುರ್ವರ್ತನೆಗಳು ಮಾಡೋದು, ಮರ್ಯಾದೆ ಕೊಡದೇ ಇರೋದು, ಬೇಕಾದರೂ ಬಾ, ಇಲ್ಲಾಂದ್ರೂ ಹೋಗು, ನಾವು ಇಷ್ಟೇ ಚಾರ್ಜ್ ಮಾಡೋದು, ನೀನು ಯಾರು ಕೇಳೋಕ್ಕೆ ಅಂಥ ಮಗನೇ, ಇಂಥ ಮಗನೇ, ನಾನು ಆ ಕಡೆಯಿಂದ ಖಾಲಿ ಬರಬೇಕಾ ನಿಮ್ಗೆ ಕರ್ಕೊಂಡು ಹೋಗ್ಬಿಟ್ಟು, 10 ಕಿಲೋಮೀಟ್ರ್ ಇದೆ, 20 ಕಿಲೋಮೀಟ್ರ್ ಇದೆ, ಮತ್ತೆ ಯಾಕೆ ಆಟೋ ತೊಗೊಂಡ್ರಿ ನೀವು, ಅಲ್ಲಿಗೆಲ್ಲ ಹೋಗಲ್ಲ ಅಂದಮೇಲೆ ಯಾಕೆ ಆಟೋ ತೊಗೊಂಡ್ರಿ ನೀವು? ಪಬ್ಲಿಕ್ ಸರ್ವಿಸ್ ಕೊಡೋಕ್ಕಾಗಂದ್ಮೇಲೆ ಯಾಕೆ 3 ಲಕ್ಷ 5 ಲಕ್ಷ ಎಲ್ಲ ಬಂಡವಾಳ ಆಗಿ ಆಟೋ ತೊಗೊಂಡ್ರಿ ಅಂತ ನಮ್ಮ ಪ್ರಶ್ನೆ. ಎಲ್ಲೋ ಬೋರ್ಡ್ ಮಾಡಿಸಿ ಅಂತ ನೀವು ಕೇಳ್ತಿರಲ್ಲ ಬೈಕ್ಗಳಿಗೆ, ನೀವು ಸಪೋರ್ಟ್ ಮಾಡಿ, ಎಲ್ಲೋ ಬೋರ್ಡ್ ಮಾಡ್ಸೋಕ್ಕೆ ನಿಮ್ಮ ಸಪೋರ್ಟ್ ಕೊಡಿ. ಅಲ್ಲಿಗೆ ಹೋಗಲ್ಲ, ಇಲ್ಲಿಗೆ ಬರೋಲ್ಲ ಅಂತ ಹೇಳ್ತೀರ. ನಿಮ್ಮಿಂದನೇ ಇವಾಗ ಬೈಕ್ ಟ್ಯಾಕ್ಸಿಗಳು ಜಾಸ್ತಿ ಬೆಳೆದಿರೋದು, ನಿಮ್ಮಂಥ ಆಟೋ ಚಾಲಕರಿಂದನೇ ಈ ಬೈಕ್ ಟ್ಯಾಕ್ಸಿಗೆ ಇಷ್ಟೊಂದು ಬಲವಾಗಿ ಬೆಳೆಯೋಕ್ಕೆ ಕಾರಣ ನಿಮ್ಮ ಆಟೋ ಚಾಲಕರು. ಯಾಕಂದರೆ ನೀವು ದುರ್ವರ್ತನೆಗಳು, ನೀವು ರೌಡಿಸಮ್ಗಳನ್ನ ಮಾಡಿಲ್ಲ ಅಂದಿದ್ರೆ, ನೀವು ಬಾಯಿಗೆ ಬಂದಂಗೆ ರೈಟ್ಗಳು ಹೇಳಿಲ್ಲ ಅಂದಿದ್ರೆ, ಸರ್ಕಾರ ಒಂದು ಮೀಟ್ರ್ ಕೊಟ್ಟಿದೆ, ಆ ಮೀಟ್ರ್ ಪ್ರಕಾರ ನೀವೇನಾದರೂ ಸರ್ವಿಸ್ಗಳನ್ನ ಕೊಟ್ಟಿದ್ರೆ ಯಾರ್ರೀ ಬೈಕ್ ಟ್ಯಾಕ್ಸಿಗಳು ಬುಕ್ ಮಾಡ್ತಿದ್ರು? ಆಲ್ಮೋಸ್ಟ್ ಒಂದು 10 ರೂಪಾಯಿ 20 ರೂಪಾಯಿ ವ್ಯತ್ಯಾಸ ಬರುತ್ತೆ ಅಷ್ಟೇ.
ಅಂದರೆ ಆ್ಯಪ್ಗಳ ಪ್ರಕಾರ ಹೇಳ್ತಾ ಇರೋದು. ಅದ್ರ ಪ್ರಕಾರನೇ ಯಾರು ಬರೋದೇ ಇಲ್ವಲ್ಲ. ಎಷ್ಟೊಂದು ಜನ ಆ್ಯಪಲ್ಲಿ ಬುಕ್ ಮಾಡಿದ್ರು ಕೂಡ ಎಕ್ಸೆಪ್ಟ್ ಮಾಡಲ್ಲ ಆರ್ಡ್ರು. ಹತ್ರ ಇರೋ ಆರ್ಡ್ರು 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಆರ್ಡ್ರುಗಳ್ನ ಎಕ್ಸೆಪ್ಟೇ ಮಾಡಲ್ಲ ನೀವು ಆಟೋದವರು. ನಾನೇ ಎಷ್ಟೊಂದು ಸಲ ನಾನು ಅಲ್ಲಿ ಇಲ್ಲಿ ಹೋಗ್ಬೇಕಾಗಿದ್ದಾಗ ನನ್ನ ಬೈಕ್ ಎಲ್ಲ ಕೆಟ್ಟೋಗಿದ್ದಾಗ ನಾನು ಆಟೋ ಬುಕ್ ಮಾಡಬೇಕಾದ್ರೆ ಎಕ್ಸೆಪ್ಟೇ ಮಾಡಲ್ಲ ಗುರು. ಆಟೋದಲ್ಲೇ ಹೋಗೋಣ ಅಂತ ಎಕ್ಸೆಪ್ಟೇ ಮಾಡಲ್ಲ. ಬೈಕ್ ಇಲ್ಲ ವಿಧಿನೇ ಇಲ್ಲ ಅಂದ್ಬಿಟ್ಟು ಬೈಕಲ್ಲೇ ಬೈಕ್ ಟ್ಯಾಕ್ಸಿ ಬುಕ್ ಮಾಡ್ಕೊಂಡು ಹೋಗ್ತೀವಿ. ಆ ಥರ ಎಲ್ಲ ಮಾಡ್ತೀರಾ. ಇಲ್ಲ ಕೈ ಹೊಡೆದ್ರೆ ರಸ್ತೆಯಲ್ಲಿ ನಾನು ಆ ಕಡೆ ಹೋಗಲ್ಲ, ನಾನು ಈ ಕಡೆ ಹೋಗ್ತೀನಿ, ಈ ದಿಕ್ಕು ಹೋಗ್ತೀನಿ, ಸೌತ್ ಕಡೆ ಹೋಗಲ್ಲ, ನಾರ್ತ್ ಕಡೆ ಹೋಗ್ತೀನಿ. ನಾರ್ತ್ ಕಡೆ ಹೋದ್ರೂ ಆ ಕಡೆಯಿಂದ ನಾನು ರಿಟರ್ನ್ ಬರಬೇಕು. ಆ ಕಡೆಯಿಂದ ಯಾವುದು ಬಾಡಿಗೆ ಸಿಗೋಲ್ಲ. ಯಾರ್ರೀ ಇವಾಗ ಎಕ್ಸಾಂಪಲು ಜಯನಗರ ಇದು ಮಾರ್ಕೆಟಲ್ಲಿರ್ತೀನಿ, ಜಯನಗರ 4th ಬ್ಲಾಕ್ ಹೋಗ್ಬೇಕಾಗಿರುತ್ತೆ. ಸರ್ 4th ಬ್ಲಾಕ್ ಬರ್ತೀರಾ? ಬರ್ತೀನಿ ಗುರು, 300 ರೂಪಾಯಿ ಆಗುತ್ತೆ ಅಂತಾರೆ. ಎಲ್ಲರೂ ಅಲ್ಲ, ಕೆಲವೊಬ್ಬರು ಹೇಳ್ತಾ ಇರೋದು ಅರ್ಥ ಮಾಡ್ಕೊಳ್ಳಿ. ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಕೊಂಡು ನೋಡ್ಕೋಬೇಡಿ ಯಾರೂ. ಕೆಲವೊಬ್ಬರು 300 ರೂಪಾಯಿ ಆಗುತ್ತೆ. ಯಾಕೆ ಸರ್ 300 ರೂಪಾಯಿ? ಇರೋದು ಒಂದು 7 ಕಿಲೋಮೀಟ್ರು ಅಂತ ಕೇಳಿದ್ರೆ ಆ ಕಡೆಯಿಂದ ಬಾಡಿಗೆ ಸಿಗಲ್ಲ ಗುರು ನನಗೆ. ಈ ಕಡೆ ಬರೋಕ್ಕೆ ಹೇಳ್ದವ್ನು ಯಾರು ನಿನ್ನ? ಆ ಕಡೆಯಿಂದ ಆ ಕಡೆ ಬಾಡಿಗೆ ಮಾಡ್ಕೊ ಹೋಗು, ಬೇರೆ ಕಡೆಗೆ ಎಲ್ಲ ಕಡೆಯೂ ಸರ್ವಿಸ್ ಕೊಡು. ನಿನಗೆ ಇಷ್ಟ ಇಲ್ಲ, ದುಡಿಯೋಕ್ಕೆ ಇಷ್ಟ ಇಲ್ಲ ಅಂದಮೇಲೆ ಬೆಂಗಳೂರಲ್ಲಿ ಯಾಕೆ ಆಟೋ ಇಟ್ಕೊಂಡು ಕೆಲಸ ಮಾಡ್ತಾಯಿದ್ದೀರಾ ಅಂತ ನನ್ನ ಪ್ರಶ್ನೆ. 3 ಲಕ್ಷ ಬಂಡವಾಳ ಹಾಕಿದ್ದೀನಿ, ಬಾಡಿಗೆ ಸಿಗ್ತಾಯಿಲ್ಲ ಅಂತ ಹೇಳ್ತೀರಾ. ಬಾಡಿಗೆ ಸಿಕ್ಕಲ್ಲ ಅಂದರೆ ನೀವು ಕರೆಯೋ ಕಡೆ ಬರಲ್ವಲ್ಲ, ಅದಕ್ಕೆ ಬಾಡಿಗೆ ಸಿಗಲ್ಲ. ಇವ್ರಿಗೆ ಬಾಡಿಗೆನೂ ಸಿಗಬೇಕು ಚೆನ್ನಾಗಿ, ಇವ್ರು ಕರೆದಿದ್ದ ಕಡೆನೂ ಹೋಗಬೇಕು. ನಾವೇ ನೀವೆಲ್ಲಿ ಕರ್ಕೋಗ್ಬಿಡ್ತೀರ ಅಲ್ಲಿ ಬಿಟ್ಬಿಡಿ, ಇಷ್ಟು ನೀವು ಕೇಳಿದ್ರೆ ಸ್ಟ್ರೈಟ್ ಕೊಡ್ತೀವಿ ಅಂತ ಹೇಳ್ಬಿಡ್ಬೇಕು. ಇಂಥ ಒಬ್ಬೊಬ್ರು ಕೆಲವೊಬ್ರು ಇರ್ತಾರೆ ಇಂಥವ್ರು. ಓಕೆನಾ? ಅಲ್ಲಿ ನೋಡಿ, ಇಲ್ಲಿ ನನ್ನ ವೀಡಿಯೋ ಕೆಳಗೊಂದು ಕಾಮೆಂಟ್ ಮಾಡ್ತಾ ಇರ್ತಾರೆ, ಆ ಮಗ ಈ ಮಗ ಅಂತ. ಅಂಥವ್ರೆ ಅವರು. ಅವ್ರಿಗೆ ಏನು ಉರಿ ಅಂದರೆ ನಮ್ಮ ಸುಲಿಗೆ ಮಾಡೋಕ್ಕೆ ಕೋರ್ಟ್ ಅವರು ಒಪ್ಕೊಬಿಡ್ತಾರೆ. ಈಸಿಯಾಗಿ ಸುಲಿಗೆ ಮಾಡೋಕ್ಕೆ ಕೋರ್ಟ್ ಅವರು ಒಪ್ಕೊಬಿಡ್ತಾರೆ. ನಾವು ಏನೇ ಮಾಡಿದ್ರೂ ಗೊತ್ತಾಗಲ್ಲ ಕೋರ್ಟ್ಗೆ, ನಾವು ಯಾವ ಥರನಾದ್ರು ಸುಲಿಗೆ ಮಾಡ್ಬೋದು. ಅದಕ್ಕೇ ಕೋರ್ಟೂ ಕೂಡ ಒಂದು ನ್ಯಾಯ ಇದಿದೆ, ನಮ್ಮ ಹತ್ರ ಸಂವಿಧಾನ ಇದೆ, ಯಾವ ಥರ ನ್ಯಾಯ ಕೊಡಬೇಕು, ಯಾರಿಗೆ ಯಾವ ಥರ ಕೊಡಬೇಕು ಅಂತ. ಕೋರ್ಟಲ್ಲಿರೋ ಜಡ್ಜ್ಗಳು ಕೂಡ ಇದರಲ್ಲಿ ಏನು ಬೈಕ್ ಟ್ಯಾಕ್ಸಿಲಿ ನ್ಯೂನತೆಗಳು ಕೆಲವೊಂದಿದೆ, ಅದನ್ನು ಸರಿ ಮಾಡ್ಬೋದಲ್ಲ ಅಂತಲೂ ಕೂಡ ಲಾಸ್ಟ್ ಟೈಮ್ ಕೇಳಿರೋದು. ನೀವು ಬೇರೆ ಕಡೆ ಎಲ್ಲ ಪರ್ಮಿಷನ್ ಕೊಟ್ಟಿದ್ದಾರೆ, ಆ ನಿಯಮಗಳನ್ನ ಜಾರಿ ಮಾಡ್ಬೋದಲ್ಲ ನೀವು ಅಂತಲೂ ಕೋರ್ಟ್ ಕೇಳಿದೆ. ಜನಗಳಿಗೆ ಒಳ್ಳೆಯದಾಗುತ್ತೆ ಅಂದರೆ ನ್ಯಾಯಾಲಯದಲ್ಲಿ ಅದಕ್ಕೆ ಫಸ್ಟು ಅವರು ಮನ್ನಣೆ ಕೊಡ್ತಾರೆ. ನೀವು ನಿಮ್ಮ ವರ್ತನೆಗಳನ್ನ ಚೇಂಜ್ ಮಾಡ್ಕೊಂಡಿಲ್ಲ ಅಂದರೆ ಬೈಕ್ ಟ್ಯಾಕ್ಸಿ ಎಲ್ಲ ನೆಕ್ಸ್ಟ್ ಬೇರೆ ಟ್ಯಾಕ್ಸಿಗಳು ಬಂದು ನಿಂತ್ಕೊಳ್ಳೋಕ್ಕೂ ಸ್ಟಾರ್ಟ್ ಆಗುತ್ತೆ ಬೆಂಗಳೂರಲ್ಲಿ. ಓಕೆನಾ? ಇವಾಗ ಏನು ನೀವು ಹೇಳ್ತಾ ಇದ್ದೀರಾ, ನಮಗೆ ಬಾಡಿಗೆಗಳಿಲ್ಲ, ನಮ್ಮ ಹೊಟ್ಟೆ ಮೇಲೆ ಹೊಡೆದ್ರು, ನಮ್ಮ ಅನ್ನ ಕಿತ್ಕೊಬಿಟ್ರು ಬೈಕ್ ಟ್ಯಾಕ್ಸಿಯವರು ಅಂತ ಹೇಳ್ತಾ ಇದ್ದೀರಾ ನೀವು. ನಿಮ್ಮ ಅನ್ನ ನೀವೇ ಬೇರೆಯವ್ರಿಗೆ ಕೊಟ್ಟಿದ್ದು ಗುರು, ಯಾರು ಕಿತ್ಕೊಂಡಿಲ್ಲ. ನೀವು ಸ್ಟಾರ್ಟಿಂಗಲ್ಲಿ ಬೈಕ್ ಟ್ಯಾಕ್ಸಿಗಳಿಗೆ ಚಿಕ್ಕದು ಗಿಡ ಆಗಿದ್ದಾಗ, ಒಂದು ಮೊಳಕೆ ಬರೋಕ್ಕೆ, ಒಂದು ಕಾಳು ಹಾಕ್ದಾಗ ಭೂಮಿಗೆ, ಅದು ಮೊಳಕೆ ಬರೋಕ್ಕೆ ಮುಂಚೆನೇ ತೆಗಿಯೋದು ಬುದ್ಧಿವಂತರ ಲಕ್ಷಣ. ನೀವು ಒಂದು ಮರ ಆಗಿ ಅದು ಬೇರು ಬಿಟ್ಟಿದೆ ಎಲ್ಲ ಕಡೆನೂ, ಲಕ್ಷಾಂತರ ಜನ ಆಲ್ರೆಡಿ ಕೆಲಸ ಮಾಡ್ತಾಯಿದ್ದಾರೆ. ಇವಾಗ ನೀವು ಸಡನ್ನಾಗಿ ಬ್ಯಾನ್ ಮಾಡಬೇಕು, ನಮ್ಮ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ ಅಂತ ಹೇಳಿದ್ರೆ ಯಾರನ್ನೂ ಕೂಡ ಸಡನ್ನಾಗಿ ಬ್ಯಾನ್ ಮಾಡೋಕ್ಕೂ ಕೂಡ ಸಾಧ್ಯ ಇಲ್ಲ. ಓಕೆನಾ? ನೋಡಿ, ಸರ್ಕಾರನೇ ಕೂಡ ಬ್ಯಾನ್ ಮಾಡಬೇಕು ಅಂತ ಕೋರ್ಟಲ್ಲಿ ಕೇಸ್ ಹಾಕೊಂಡು ಓಡಾಡ್ತಾ ಇದೆ ಅಷ್ಟೊಂದು ವರ್ಷಗಳಿಂದ. ಅವ್ರ ಕೈಲೇ ಕೂಡ ಇಷ್ಟು ವರ್ಷ ಆದ್ರೂ ಕೂಡ ಇದನ್ನು ತೆಗೆದಾಕೋಕ್ಕಾಗ್ತಾಯಿಲ್ಲ. ನೀವು ಮಾಡಿರೋ ತಪ್ಪಿಂದ, ನೀವು ಮಾಡ್ತಾಯಿರೋ ಕಸ್ಟಮರ್ಗೆ ಮೋಸಗಳಿಂದ, ನೀವು ಮಾಡ್ತಾಯಿರೋ ಡಿಮ್ಯಾಂಡ್ಗಳಿಂದ ಸರ್ಕಾರ ಕೊಟ್ಟಿದೆಯಲ್ಲ ಗುರು, ಕಿಲೋಮೀಟ್ರಿಗೆ ಇಷ್ಟು ಅಂತ. ಮೀಟ್ರ್ ಬೇರೆ 40 ರೂಪಾಯಿ ಮಿನಿಮಮ್ ಮಾಡಿದ್ದಾರಲ್ಲ, ಕರ್ಕೊಂಡು ಹೋಗೋಕೆ ಏನು ರೆಡಿ, ಬಂದ ತಕ್ಷಣ ಮೀಟ್ರ್ ಹಾಕ್ತೀವಿ ಗುರು. ಎಲ್ಲರೂ ಅಲ್ಲ, ಕೆಲವೊಬ್ಬರು 100ಕ್ಕೆ ಒಂದು 70% ಜನ ಹಿಂಗೆ ಮಾಡ್ತಾಯಿದ್ದೀರಾ ನೀವು. ಮೀಟ್ರ್ ಹಾಕೋದೇ ಇಲ್ಲ, ಹೋಗಿ ಕೂತ್ಕೊಂಡ್ರೆ ಮೀಟ್ರ್ ಹಾಕಲ್ಲ. ಎಷ್ಟು ಅಂತ ಕೇಳಲೇಬೇಕಾ ನಾವು? ಮೀಟ್ರ್ ಹಾಕ್ತೀವಿ ಬನ್ನಿರಿ ಹೋಗೋಣ ಅಂತ ಹೇಳೋದೇ ಇಲ್ಲ ನಿಮ್ಮ ಬಾಯಿಗೆ. ಏನು ಬಂದಿದೆ ಆದರೆ ಸರ್ಕಾರಕ್ಕೆ ಮಾತ್ರ ಕೇಳ್ಬಿಡ್ತೀರ, ಮೀಟ್ರ್ ಫಿಕ್ಸ್ ಮಾಡಿ 40 ರೂಪಾಯಿ ಮೀಟ್ರ್ ಫಿಕ್ಸ್ ಮಾಡಿ ಅಂತ. ಮೀಟ್ರ್ ಫಿಕ್ಸ್ ಮಾಡಿದ್ಮೇಲೆ ಯಾಕೆ ಮೀಟ್ರ್ ಹಾಕ್ತಾಯಿಲ್ಲ ನೀವು? ಅಗ್ರಿಗೇಟರ್ ಕಂಪ್ನಿಯವ್ರದ್ದು ಆ್ಯಪ್ ಇದ್ರೂ ಕೂಡ ಮೀಟ್ರ್ ಹಾಕ್ಕೊಳ್ಳಿ. ಕಸ್ಟಮರ್ ಕೇಳೋಲ್ಲ, ಮೀಟ್ರೆಲ್ಲ ಆ್ಯಪಲ್ಲಿ ಎಷ್ಟು ತೋರಿಸುತ್ತೆ ಅಷ್ಟೇ ಕೊಡ್ತೀವಿ. ಆ್ಯಪಲ್ಗೂ ಎಷ್ಟು ತೋರಿಸುತ್ತೆ ಅಷ್ಟೇ ಯಾಕೆ ಅಕ್ಸೆಪ್ಟ್ ಮಾಡ್ಕೊಳ್ತೀರ ನೀವು? ರೋಡಿಗೆ ಬನ್ನಿ, ಎಷ್ಟೊಂದು ಜನ ವಯಸ್ಸಾಗಿರೋರೆಲ್ಲ ಕೈ ಹೊಡಿಯಲ್ವಾ? ಅವರೆಲ್ಲ ಆ್ಯಪಲ್ಲಿ ಬುಕ್ ಮಾಡೋಕ್ಕೆ ಬರೋಲ್ಲ. ಈ ಥರ ಎಲ್ಲ ಮಾಡ್ತಾಯಿದ್ದೀರಾ. ನಿಮ್ಮಂಥ ಒಂದು ರೌಡಿಸಮ್ ಮಾಡೋರಿಂದ, ನಿಮ್ಮಂಥ ಬ್ಯಾಡ್ ವರ್ಡ್ಸ್ಗಳು ಮಾತಾಡೋರಿಂದನೇ ಈ ಆಟೋದವ್ರಿಗೆ, ಅಂದರೆ ಕೆಲವೊಂದು ಆಟೋ ಡ್ರೈವರ್ಸ್ಗೂ ಕೂಡ ಪ್ರಾಬ್ಲಮ್ ಆಗ್ತಿರೋದು. ನಿಮ್ಮ ಆಟೋದವ್ರು ಹೇಳ್ತಾ ಇದ್ದಾರೆ ಗುರು, ನಾನೇನು ಹೇಳ್ತಾ ಇಲ್ಲ.
ಓಕೆನಾ. ಅದು ವೀಡಿಯೋ ನೋಡಿ, ಯೂಟ್ಯೂಬಲ್ಲಿ ತುಂಬ ವೀಡಿಯೋ ನಿಮ್ಮ ಆಟೋದವರೇ ಆಟೋ ಸಂಘದಿಂದನೇ ಕೂಡ ವೀಡಿಯೋ ಮಾಡಾಕ್ತಾಯಿದ್ದಾರೆ. ನೀವು ಮಾಡಿರೋ ಒಂದು ದುರ್ವರ್ತನೆ, ಒಂದು ರೌಡಿಸಮಿಂದ, ಕಸ್ಟಮರ್ ಹತ್ರ ಮಿಸ್ಬಿಹೇವ್ ಮಾಡ್ತಿರೋದ್ರಿಂದ ನಿಮಗೆ ಪ್ರಾಬ್ಲಮ್ ಆಗಿದೆ. ಬೈಕ್ ಟ್ಯಾಕ್ಸಿ ಬೆಳೆಯೋಕ್ಕೆ ನೀವೇ ಕಾರಣ. ನೇರವಾಗಿ ಬೈಕ್ ಟ್ಯಾಕ್ಸಿ ಬರ್ತಾನೆ ಇರಲಿಲ್ಲ. ನೀವು ಸರಿಯಾಗಿ ಸರ್ವಿಸ್ ಕೊಟ್ಟಿದ್ರೆ ಯಾಕೆ ಬರ್ತಿತ್ತು ಬೈಕ್ ಟ್ಯಾಕ್ಸಿ? ಅದನ್ನೇ ಜಡ್ಜು ಕೂಡ ಹೇಳ್ತಾ ಇರೋದು. ಓಕೆನಾ. ಇದಿಷ್ಟು ಕೋರ್ಟಲ್ಲಿ ಜಡ್ಜು ಪ್ರಶ್ನೆ ಮಾಡಿದ್ದಾರೆ ಅಂತ. ನೀವು ಇದಕ್ಕೇನು ಉತ್ತರ ಕೊಡ್ತೀರಾ ಕೊಡಿ. ಯಾವ್ಯಾವ ಸಂಘಟನೆಗಳೆಲ್ಲ ಇದೆ, ನಿಮ್ಮ ಆಟೋ ಸಂಘಟನೆಗಳು, ನಿಮ್ಮಲ್ಲಿರೋ ಒಂದು ನ್ಯೂನತೆಗಳನ್ನ ನೀವು ಸರಿ ಮಾಡ್ಕೊಳ್ಳಿ. ನಿಮ್ಮ ಡ್ರೈವರ್ಸ್ಗಳಿಗೆ ಬುದ್ಧಿವಾದಗಳು ಹೇಳಿ. ನಿಮ್ಮ ಡ್ರೈವರ್ಸ್ಗಳನ್ನ ರೋಡಲ್ಲಿ ಹಿಡಿದು ಚೆಕ್ ಮಾಡಿ. ನಮ್ಮ ಬೈಕ್ ಟ್ಯಾಕ್ಸಿಯವ್ರನ್ನ ಹೆಂಗೆ ಹಿಡಿದು ವೀಡಿಯೋ ಮಾಡಾಕ್ತಿರಲ್ಲ, ಹಂಗೆ ನೀವು ವೀಡಿಯೋ ಮಾಡಿ. ನಿಯತ್ತಾಗಿರೋರು ವೀಡಿಯೋ ಮಾಡಿ ಹಾಕಿ, ನೋಡಿ ಇವರು ಮೀಟ್ರ್ ಆಗ್ತಾಯಿಲ್ಲ, ಇಷ್ಟು ಕಿಲೋಮೀಟ್ರಿಗೆ ಇಷ್ಟು ತಗೋತವನೆ ಅಂತ ವೀಡಿಯೋ ಮಾಡಾಕಿ. ಯಾಕೆ ಧೈರ್ಯ ಇಲ್ವಾ ನಿಮಗೆ? ಇವ್ರದ್ದು ಮಾತ್ರ ಬೈಕ್ ಟ್ಯಾಕ್ಸಿ ಮಾಡೋರ ಹತ್ರ ಏನು ಡಾಕ್ಯುಮೆಂಟ್ಸ್ ಇದೆ ಅಂತ, ಏನು ಪರ್ಮಿಷನ್ ಇದೆ ಅಂತ ಬೈಕ್ ಟ್ಯಾಕ್ಸಿ ಮಾಡ್ತಾಯಿದ್ದೀಯ ಅಂತ ಹೇಳ್ತೀರಲ್ವ ವೀಡಿಯೋ ಮಾಡೋರು. ನೀವು ಇದನ್ನು ವೀಡಿಯೋ ಮಾಡಾಕಿ. ಏನು ಕಾನೂನು ಅಡಿಯಲ್ಲಿ ನೀನು ಈ ಕಿಲೋಮೀಟ್ರಿಗೆ ಇಷ್ಟು ತಗೋತಾ ಇದೆಯಪ್ಪ, 3 ಕಿಲೋಮೀಟ್ರಿಗೆ ಯಾಕೆ ನೀನು 150 ರೂಪಾಯಿ ತಗೋತಾ ಇದೆಯಾ, 4 ಕಿಲೋಮೀಟ್ರಿಗೆ ಯಾಕೆ 150 ತಗೋತಾ ಇದೆಯಾ, 200 ರೂಪಾಯಿ ತಗೊಳ್ತಾ ಇದೆಯಾ, ಬೈಕ್ ಬಂದಾಗ ಯಾಕೆ ಕೇಳ್ತಾ ಇದೆಯಾ? ಯಾವ ಸರ್ಕಾರ, ಯಾವ ಸಂವಿಧಾನದಲ್ಲಿ ನಿಮ್ಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಕೇಳಿ ಆಟೋದವ್ರನ್ನ. 100-200 ದುಡ್ಡ ತಕ್ಷಣ ಏನು ಶ್ರೀಮಂತರಾಗೋಗಲ್ಲ ಅಂತ ಹೇಳ್ಬೋದು ನೀವು ಕೆಲವೊಬ್ಬರು. ಅದನ್ನೇ ಯಾಕೆ ತಪ್ಪು ಮಾಡ್ತೀರಾ? ನೀವು ನಿಮ್ಮ ತಟ್ಟೆಯಲ್ಲಿ ಬಿದ್ದಿರೋ ಯಜ್ಞನ ಫಸ್ಟು ಕ್ಲೀನ್ ಮಾಡದೆ ಬೇರೆ ಬಿದ್ದಿರೋ ತಟ್ಟೆಯಲ್ಲಿ ಯಜ್ಞಗಳನ್ನ ತೆಗಿಯೋಕ್ಕೆ ಯಾಕೆ ಟ್ರೈ ಮಾಡ್ತೀರಾ? ನೀವು ಫಸ್ಟು ನಿಮ್ಮದು ಸರಿ ಮಾಡಿಕೊಂಡು ಆವಾಗ ನೀವು ಕೋರ್ಟಿಗೆ ಹೋಗಿ. ಕೋರ್ಟಲ್ಲಿ ಆವಾಗ ನೀವು ಅವ್ರ ಮುಂದೆ ತಲೆ ತಗ್ಸಿ ನಿಂತ್ಕೊಳ್ಳೋದಿರೋ ಥರ ಆಗುತ್ತೆ. ಓಕೆನಾ. ಇವಾಗೇನು ಬೈಕ್ ಟ್ಯಾಕ್ಸಿ ಸರಿ ಅಂತ ನಾನು ಹೇಳ್ತಾ ಇಲ್ಲ, ಅವ್ರಿಗೆ ನಾವು ಪರ್ಮಿಷನ್ ಕೊಡಿ ಅಂತ ಕೇಳ್ತಾ ಇದ್ವಿ. ಬೈಕ್ ಟ್ಯಾಕ್ಸಿಗೆ ವೈಟ್ ಬೋರ್ಡ್ ಮಾಡೋಕ್ಕೆ ನಮಗೆ ಪರ್ಮಿಷನ್ ಕೊಡಿ ಅಂತ ಕೇಳ್ತಾ ಇದ್ದೀವಿ. ನಾವೇನು ವೈಟ್ ಬೋರ್ಡಲ್ಲೇ ಓಡಿಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಇಲ್ಲ, ಒಂದು ನಿಯಮಗಳನ್ನ ಕೊಡಿ ಅಂತ ಹೇಳ್ತಾ ಇದ್ದೀವಿ. ಕೆಲವೊಬ್ರು ವೈಟ್ ಬೋರ್ಡ್ ಮಾಡಿಸ್ಕೊಂಡು ಓಡಿಸು, ಯಾರು ಕೇಳ್ತಾರೆ? ನೀನು ನನಗೆ ಮಾಡೋಕ್ಕೆ ಸಪೋರ್ಟ್ ಮಾಡಪ್ಪ, ನೀನು ಸಪೋರ್ಟ್ ಮಾಡು, ಲೈಕ್ ಮಾಡು, ಶೇರ್ ಮಾಡು, ವೀಡಿಯೋನ ರೀಚ್ ಆಗಲಿ. ಇದೇ ಥರ ನಮ್ಮ ಪ್ರತಿಯೊಂದು ವೀಡಿಯೋನು ಒಬ್ಬೊಬ್ಬರು ಜಡ್ಜ್ಗಳು ಅಬ್ಸರ್ವ್ ಮಾಡ್ತಾರೆ. ಕೆಲವೊಬ್ಬರು ಕೋರ್ಟಲ್ಲಿ ಕೊಟ್ಟರೆ ಅಬ್ಸರ್ವ್ ಮಾಡ್ತಾರೆ ಲಾಯರ್ಗಳು. ಅದನ್ನೇ ಯಾವುದಾದ್ರು ಒಂದು ಸಾಕ್ಷಿ ಸಿಗುತ್ತಾ, ಏನಾದರೂ ಒಂದು ಆಗಿದೆಯಾ ಇಶ್ಯೂ ಅನ್ನೋದನ್ನ ನೋಡ್ತಾ ಇರ್ತಾರೆ. ಅದನ್ನೇ ಸಬ್ಮಿಟ್ ಮಾಡ್ತಾರೆ ಕೋರ್ಟಲ್ಲಿ. ನಿಮ್ಮ ಒಂದು ವರ್ತನೆಗಳ್ನೂ ಕೂಡ ಸಬ್ಮಿಟ್ ಮಾಡ್ತಾರೆ. ಇವಾಗ ಬೈಕ್ ಟ್ಯಾಕ್ಸಿ ರೈಡರ್ಸ್ ಏನು ವರ್ತನೆ ಮಾಡಿದ್ದಾರೆ ಅದೆಲ್ಲ ಸಬ್ಮಿಟ್ ಮಾಡಿರ್ತಾರೆ ಬೈಕ್ ಟ್ಯಾಕ್ಸಿ ವಿರೋಧವಾಗಿರೋ ಲಾಯರ್ಗಳು. ಈ ಥರ ಇನ್ಸಿಡೆಂಟ್ಗಳು ನಡೆದಿದೆ ಬೈಕ್ ಟ್ಯಾಕ್ಸಿಯಿಂದ ಅಂತ. ಅದ್ರ ಜೊತೆಗೆ ಆಟೋದವ್ರು ಮಾಡಿರೋ ಒಂದು ಇಶ್ಯೂಗಳು, ಅವ್ರು ಮಾಡಿರೋ ಒಂದು ಅರೇಸ್ಮೆಂಟ್ಗಳು ಅದನ್ನು ಕೂಡ ಸಬ್ಮಿಟ್ ಮಾಡಿರ್ತಾರೆ. ಗೊತ್ತಿರಲ್ವಾ ಯಾರಿಗೂ ಕೂಡ. ನೀವು ಬೆಕ್ಕು, ನಾನು ಮೊದಲೇ ಹೇಳಿದ್ನಲ್ಲ, ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅಂತ ಅಂದ್ಕೊಬಿಟ್ಟಿದ್ದೀರಾ? ಇವಾಗ ಡಿಜಿಟಲ್ ಯುಗಗುರು, ನಿಮಗೆ ಗೊತ್ತಾಗಿರಲ್ಲ ನೀವು ಮಾಡ್ತಿರೋ ಇದನ್ನು ಎಷ್ಟು ಜನ ವೀಡಿಯೋ ರೆಕಾರ್ಡ್ ಮಾಡಾಕ್ತಾರೆ ಅಂತ. ಈ ಥರ ಎಲ್ಲ ಇಶ್ಯೂಗಳು ಆಗ್ತಾಯಿದೆ. ಬೈಕ್ ಟ್ಯಾಕ್ಸಿ ಅಪ್ಡೇಟು ಒಂದು ಇದಾಗಿ ಬಂದಾಗ ನಾನು ಅಪ್ಡೇಟ್ ಮಾಡ್ತೀನಿ. ಒಂದು ಅಫಿಷಿಯಲ್ ಆಗಿ ಬಂದಾಗ ಡೇಟ್ ಎಲ್ಲ ನಿಮಗೆ ಇದು ಬಂದು ಕೆಲವೊಂದು ಕಡೆ ಅಪ್ಡೇಟ್ ಸಿಕ್ಕಿರೋದು ಅಂದರೆ ನಿಮ್ಮ ಆಟೋದವ್ರ ಕಡೆಯಿಂದನೇ ಸಿಕ್ಕಿರೋ ಒಂದು ಅಪ್ಡೇಟ್ನ ನಾನು ಅಪ್ಡೇಟ್ ಮಾಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಥ್ಯಾಂಕ್ ಯು.